ಮೊದಲಿಗೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರೋದು ಒಂದೇ ವಿಚಾರ. ಅದು ನವೆಂಬರ್ ಕ್ರಾಂತಿಯ ಜೊತೆಗೆ ಉತ್ತರಾಧಿಕಾರಿ ಯಾರು, ಸಿದ್ದರಾಮಯ್ಯನವರಾದ್ಮೇಲೆ ನೆಕ್ಸ್ಟ್ ಯಾರಾಗ್ತಾರೆ ಸಿಎಂ ಅಂತ. ಈ ಹೊತ್ತಿನಲ್ಲೇ ದಲಿತ ಸಿಎಂ ಕೂಗ ಮುನ್ನೆಲೆಗೆ ಬರ್ತಾ ಇದೆ. ಈಗ ದಲಿತರೇ ಸಿಎಂ ಆಗಬೇಕು ನೆಕ್ಸ್ಟ್ ಅನ್ನೋದು. ಹೋದಲ್ಲಿ ಬಂದಲ್ಲಿ ಬೆಂಬಲಿಗರಿಂದ ಸಿಎಂ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ. ಯಾರ್ಯಾರು ಹೇಳ್ತಾ ಹೋಗ್ತೀನಿ ನೋಡಿ ಹೆಸರನ್ನ. ಶಿವಮೊಗ್ಗದಲ್ಲಿ ಮುಂದಿನ ಸಿಎಂ ಅಂತೇಳಿ ಮುನಿಯಪ್ಪ ಅವರ ಬೆಂಬಲಿಗರು ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರ ಅವರ ಬೆಂಬಲಿಗರು ಘೋಷಣೆ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಮುನ್ನೆಲೆಗೆ ಬಂದಿರೋದ್ರಿಂದ ಅವರವರ ಬೆಂಬಲಿಗರು ಅವರವರ ನಾಯಕರೇ ಮುಂದಿನ ಸಿಎಂ ಅಂತ ಕೂಗ್ತಾ ಇರೋದು. ನೋಡಿ ಅಲ್ಲಿ ಮುನಿಯಪ್ಪನವರ ಬೆಂಬಲಿಗರು ಕೂಗ್ತಾ ಇರೋದು. ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, 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 ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ, 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 ಮುಂದಿನ ಮುಖ್ಯಮಂತ್ರಿ ಮುಂದುವರಿತಾರೆ. ಅವರೇ ಮುಂದುವರಿತಾರೆ. ಮುಂದುವರಿತಾರೆ. ಅವರೇ ಮುಂದುವರಿತಾರೆ. ಮುಂದುವರಿತಾರೆ. ಅವರೇ ಮುಂದುವರಿತಾರೆ. ನೋಡಿ, ಮುನಿಯಪ್ಪನವರ ಬೆಂಬಲಿಗರು ಯಾವಾಗ ಮುಂದಿನ ದಲಿತ ಸಿಎಂ ಮುನಿಯಪ್ಪನವ್ರಿಗೆ ಜೈ ಅಂತ ಕೂಗ್ತಾರೋ ಆ ಸಂದರ್ಭದಲ್ಲಿ ಅವ್ರನ್ನ ಸುಮ್ಮನಿರಿಸುವಂಥ ಕೆಲಸಗಳಾಯಿತು. ಜೊತೆಗೆ ಮಾಧ್ಯಮದವರ ಜೊತೆಗೆ ರಿಯಾಕ್ಷನ್ ಕೊಟ್ಟರು. ಎಲ್ಲ ಅವರೇ ಮುಂದುವರಿಲಿ, ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನುವಂಥ ಮಾತನ್ನು ಹೇಳಿದರು. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ನಿವಾಸದಿಂದ ಹೊರಹೋಗುವ ಸಂದರ್ಭದಲ್ಲಿ, ಕಾರ್ನಲ್ಲಿ ಕೂತಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಅಣ್ಣನಿಗೆ ಹೀಗನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಯಾಕೆಂದರೆ ಈ ಹಿಂದೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಬೇರೆ, ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಪ್ರಶ್ನಾತೀತ ನಾಯಕರಾಗ್ತಾರೆ, ಜೊತೆಗೆ ಈ ರೀತಿಯಾದಂಥ ಯಾವಾಗ ಉತ್ತರಾಧಿಕಾರಿಯ ಮಾತುಗಳನ್ನು ಆಡಿದ್ರು ಆ ಬೆನ್ನಲ್ಲೇ ಈಗ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಅವರವರ ಬೆಂಬಲಿಗರು ತಮ್ಮ ತಮ್ಮ ನಾಯಕರೇ ಮುಂದಿನ ಸಿಎಂ ಆಗ್ತಾರೆ ಅಂತ ಘೋಷಣೆ ಕೂಗ್ತಾ ಇರೋದು. ಇದೇ ವಿಚಾರ ಸಂಬಂಧ ಡೀಟೇಲ್ಸ್ ಕೇಳೋಣ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಹತ್ರ. ಆನಂದ್, ಈಗ ಹೋದಲ್ಲಿ ಬಂದಲ್ಲಿ ಈ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಈಗ ಅವರವರ ಬೆಂಬಲಿಗರು ಅವರವರ ನಾಯಕರೇ ಮುಂದಿನ ಸಿಎಂ ಆಗ್ತಾರೆ ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಇರೋದು. ಮತ್ತೊಂದು ಕಡೆ ನವೆಂಬರ್ ಕ್ರಾಂತಿ ಫಿಕ್ಸು ಅನ್ನುವಂಥ ಡೆವಲಪ್ಮೆಂಟ್ಗಳು ಕೂಡ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರೋದ್ರಿಂದಾಗಿ ಯಾವ ಹಂತ ಪಡ್ಕೊಳ್ಳುತ್ತೆ ನೆಕ್ಸ್ಟು ಅಂತ. ಶರತ್, ಪ್ರಮುಖವಾಗಿ ನವೆಂಬರ್ 20ರ ನಂತರ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ತಮಗೆ ಸಿಎಂ ಕುರ್ಚಿ ಕೊಡಿಸಿ ಅಂತ ಹೈಕಮಾಂಡ್ ಮೇಲೆ ಡಿಮ್ಯಾಂಡ್ ಮಾಡೋದಕ್ಕೆ ದೆಹಲಿಗೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಿಎಂ ವಿಚಾರವನ್ನು ಕೂಡ ಕೆಲವು ನಾಯಕರು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇರತಕ್ಕಂಥದ್ದು. ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಅವರೇ ದಲಿತ ಸಿಎಂ ಆಗ್ತಾರೆ ಅನ್ನೋದು ಚರ್ಚೆಗಳು ಜೋರಾಗಿತ್ತು. ಆದ್ರೆ ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಕ್ಕಂಥದ್ದು ಒಂದು ಅನಿವಾರ್ಯನೂ ಕೂಡ ಇಲ್ಲ ಅನ್ನೋ ಒಂದು ವಿಚಾರವನ್ನ ಅವರೇ ಖುದ್ದು ಸ್ಪಷ್ಟಪಡಿಸಿದ್ರು. ಈಗ ಅಂತಿಮವಾಗಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಈಗ KH ಮುನಿಯಪ್ಪ ಅವರ ಹೆಸರನ್ನ ಮುಂಚೂಣಿಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ. ಮೊನ್ನೆ ಶಿವಮೊಗ್ಗಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ KH ಮುನಿಯಪ್ಪ ಅವರೇ ಮುಂದಿನ ಸಿಎಂ ಆಗಬೇಕು ಅನ್ನೋ ಒಂದು ಘೋಷಣೆಗಳನ್ನು ಕೂಗಿದ್ರು. ಇದು ಕೂಡ ಈಗ ದಲಿತ ಸಿಎಂ ವಿಚಾರವಾಗಿ ಒಂದು ಚರ್ಚೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಆದ್ರೆ KH ಮುನಿಯಪ್ಪ ಅವರು ಅಂತದ್ದೇನು ಚರ್ಚೆಗಳು ನಡೆದಿಲ್ಲ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ, ಇಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ, ಅನ್ನೋ ಒಂದು ವಿಚಾರವನ್ನ ತಮ್ಮ ಬೆಂಬಲಿಗರಿಗೆ ವ್ಯಕ್ತಪಡಿಸಿದ್ರು. ಆದರೂ ಕೂಡ ಅಲ್ಲಿ ಮುಂದಿನ ಸಿಎಂ KH ಮುನಿಯಪ್ಪ ಅನ್ನೋ ಒಂದು ಘೋಷಣೆಗಳನ್ನ ಕೂಗುವ ಮೂಲಕ ಹಿರಿಯ ನಾಯಕ KH ಮುನಿಯಪ್ಪ ಅವರ ಹೆಸರನ್ನು ಕೂಡ ಈಗ ಮುನ್ನೆಲೆಗೆ ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ KH ಮುನಿಯಪ್ಪ ಅವರು ಸಿಎಂ ಆದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ, ನಾನು ಕೂಡ ಸಂತೋಷ ಪಡ್ತೀನಿ ಅನ್ನೋ ಒಂದು ವಿಚಾರವನ್ನ
ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇದೇ ಅಲ್ಲದೆ ದಲಿತ ಸಿಎಂ ಆಗೋದಾದ್ರೆ ಈ ಒಂದು ಅವಧಿಯಲ್ಲೂ ಕೂಡ ಮಾಡ್ಲಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದಲಿತ ಸಿಎಂ ರೇಸ್ ನಲ್ಲಿದ್ದಂತವರು. ಮೊನ್ನೆ ಯತೀಂದ್ರ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ಅವರು ಅಹಿಂದ ನಾಯಕರಾಗಿನೂ ಕೂಡ ಈಗ ಗುರ್ಸ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ದಲಿತ ಸಿಎಂ ಆಗಬೇಕು ಅಂತ ಮೊದಲಿಂದಲೂ ಕೂಡ ಅವರ ಹೆಸರು ಕೇಳ್ಪಡ್ತಾ ಇತ್ತು. ಇದೇ ಅಲ್ಲದೆ ಅವರ ಬೆಂಬಲಿಗರು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಪೇಜ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಪ್ರಚಾರ ಮಾಡ್ತಕ್ಕಂಥದ್ದು, ಮತ್ತೆ ಸತೀಶ್ ಜಾರಕಿಹೊಳಿ ಪರವಾಗಿ ಒಂದು ಅವ್ರು ಬ್ಯಾಟಿಂಗ್ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇದೆಲ್ಲ ಒಂದು ವಿಚಾರಗಳನ್ನ ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಅವರು ಗಮನಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ದಲಿತ ಸಿಎಂ ಕೂಗಿಗೆ ಬ್ರೇಕ್ ಆಗ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕಿದ್ರು. ಈಗ ಅಂತಿಮವಾಗಿ ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸಿದ್ದೇ ಪಕ್ಷದಲ್ಲಿ ಮುಂದೆ ದಲಿತ ಸಿಎಂ ಅನ್ನ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ದಲಿತ ನಾಯಕರು ಮುಂದಿಡೋದಕ್ಕೆ ಮುಂದಾಗಿದ್ದಾರೆ. ಇದೇ ಒಂದು ವಿಚಾರವಾಗಿ ದಲಿತ ಒಂದು ಸಮಾವೇಶಕ್ಕೂ ಕೂಡ ಈಗಾಗಲೇ ಈ ನಾಯಕರು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೆ ಎಚ್ ಮುನಿಯಪ್ಪ, ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಈ ಪ್ರಮುಖ ನಾಯಕರೇನಿದ್ದಾರೆ ಇವರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ದಲಿತ ಸಮಾವೇಶವನ್ನ ಮಾಡಿ ದಲಿತ ಸಿಎಂ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತೆಗೆದುಕೊಂಡು ಬರತಕ್ಕಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು ಅಥವಾ ಕೆ ಎಚ್ ಮುನಿಯಪ್ಪ ಆಗಿರ್ಬೋದು, ಈ ಮೂವರು ನಾಯಕರಲ್ಲಿ ಯಾರಾದನ್ನಾದ್ರೂ ಒಂದು ದಲಿತ ಸಿಎಂ ಅನ್ನ ಮಾಡಿ ದಲಿತ ಸಿಎಂಗಾದಂತ ಒಂದು ಸಮುದಾಯಕ್ಕಾದಂತ ಒಂದು ಅನ್ಯಾಯವನ್ನು ಸರಿಪಡಿಸಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಈಗಿಡ್ತಾ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ದಲಿತ ಸಿಎಂ ಕೂಗು ವಿಚಾರ ಮತ್ತೆ ಸಿದ್ದರಾಮಯ್ಯನವರ ಮುಂದುವರಿಬೇಕು ಅನ್ನೋ ಒಂದು ವಿಚಾರಗಳೇನಿದೆ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಅನ್ನೋ ಒಂದು ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.